ಗೊಂಬೆಗಳ ಸ್ನೇಹ. ಒಂದು ಚಿಕ್ಕ ಮನೆಯಲ್ಲಿದ್ದವು 3 ಗೊಂಬೆಗಳು. ಚಿನ್ನು ಕರಡಿ, ಮಿನಿ ಗೊಂಬೆ ಮತ್ತು ಟಿಂಕು ಕೋತಿ. ಅವುಗಳ ಜೊತೆ ಸಾನ್ವಿ ಪ್ರತಿದಿನ ಆಟವಾಡುತ್ತಿದ್ದಳು. ರಾತ್ರಿ ಆಗುತ್ತಿದ್ದಂತೆ ಎಲ್ಲ ಗೊಂಬೆಗಳಿಗೂ ಜೀವ ಬರುತ್ತಿತ್ತು. ಒಂದು ದಿನ ಸಾನ್ವಿ ತನ್ನ ಪ್ರಿಯವಾದ ಕೆಂಪು ರಿಬ್ಬನ್ನನ್ನು ಹುಡುಕುತ್ತಾ ಅತ್ತಳು. ಅಯ್ಯೋ, ನನ್ನ ರಿಬ್ಬನ್ ಎಲ್ಲಿಗೆ ಹೋಯಿತು ಎಂದು ಹುಡುಕುತ್ತಾ ಮಲಗಿಬಿಟ್ಟಳು. ರಾತ್ರಿ ಚಿನ್ನು ಕರಡಿ ಹೇಳಿತು, ನಾವು ಸಾನ್ವಿಗೆ ಸಹಾಯ ಮಾಡಬೇಕು. ಮಿನಿಗೊಂಬೆ ತಕ್ಷಣ ಹೇಳಿತು, ಹೌದು, ಮನೆ ಮುಳುವತ್ತೂ ಹುಡುಕೋಣ. ಟಿಂಕು ಕೋತಿ ಸೋಫಾ ಮೇಲೆ ಹಾರಿತು, ಟೇಬಲ್ ಕೆಳಗೆ ನೋಡಿತು. ಚಿನ್ನು ಕರಡಿ ನಿಧಾನವಾಗಿ ಅಲ್ಮಾರಿಯ ಕಡೆ ನಡೆಯಿತು. ಅಲ್ಲಿ ಒಂದು ಚಿಕ್ಕ ಪೆಟ್ಟಿಗೆಯ ಹಿಂದೆ ಕೆಂಪು ರಿಬ್ಬನ್ ಸಿಕ್ಕಿತು. ಸಿಕ್ಕಿತು ಸಿಕ್ಕಿತು ಎಂದು ಎಲ್ಲ ಗೊಂಬೆಗಳು ಖುಷಿಪಟ್ಟವು. ಆದರೆ ಅಷ್ಟರಲ್ಲಿ ದೊಡ್ಡ ಗಾಳಿ ಬಂದು ಕಿಟಕಿ ತೆರೆದಿತು. ರಿಬ್ಬನ್ ಮತ್ತೆ ಹಾರಿ ಹೋಗತೊಡಗಿತು. ಟಿಂಕು ಕೋತಿ ಜಿಗಿದು ರಿಬ್ಬನ್ ಹಿಡಿದಿತು. ಎಲ್ಲರೂ ಸೇರಿ ಅದನ್ನು ಸುರಕ್ಷಿತವಾಗಿ ಮೇಜಿನ ಮೇಲೆ ಇಟ್ಟರು. ಬೆಳಕಿ ಸಾನ್ವಿ ಎದ್ದು ನೋಡಿದಳು. ಅಯ್ಯೋ, ನನ್ನ ರಿಬ್ಬನ್ ಸಿಕ್ಕಿದೆ ಎಂದು ತುಂಬಾ ಖುಷಿಪಟ್ಟಳು. ಅವಳು ಗೊಂಬೆಗಳನ್ನು ಅಪ್ಪಿಕೊಂಡು, ನನ್ನ ಗೊಂಬೆಗಳು ನನಗೆ ಲಕ್ಕಿ ಎಂದಳು. ಆ ದಿನದಿಂದ ಸಾನ್ವಿ ತನ್ನ ಗೊಂಬೆಗಳನ್ನು ಇನ್ನೂ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದಳು.